ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಸನ್ನಿಹಿತ. ಅಗೇನ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ದೆಹಲಿ ತಲುಪಿ ಇವತ್ತು ವರಿಷ್ಠರ ಜೊತೆಗೆ ಚರ್ಚೆ ಮಾಡಿ ಅಂತಿಮವಾಗಿ ಲಿಸ್ಟ್ ಔಟ್ ಆಗುವ ಸಾಧ್ಯತೆಗಳಿದೆ ಸಾಯಂಕಾಲದ ಹೊತ್ತಿಗೆ. ಹೋದ ವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೋ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದ್ರು ಅನ್ನೋ ಕಾರಣಕ್ಕೆ ಲಿಸ್ಟ್ ಫೈನಲ್ ಆಗಲಿಲ್ಲ. ಬಟ್ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲೇ ಚರ್ಚೆ ಮಾಡಿ ಲಿಸ್ಟ್ ಅನ್ನ ಫೈನಲ್ ಮಾಡ್ಕೊಂಡು ಬಂದೆ. ಇದೇ ವಾರ ಸಂಪುಟ ವಿಸ್ತರಣೆ ಆಗಲೇಬೇಕು ಅಂತ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿಕೊಂಡು ದೆಹಲಿ ಕಡೆಗೆ ಮುಖ ಮಾಡ್ತಿದ್ದಾರೆ. ಅಲ್ಲಿಗೆ ಯಾರೆಲ್ಲ ಸಚಿವಾಕಾಂಕ್ಷಿಗಳು ಎದುರು ನೋಡ್ತಿದ್ದಾರೋ ಸಚಿವ ಸ್ಥಾನಕ್ಕಾಗಿ ಇದೇ ವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ಸಿದ್ಧರಾಗಬೇಕು. ಇಷ್ಟು ದಿನಗಳಿಂದ ಆಸೆ ಇಟ್ಕೊಂಡು ಕನಸುಗಳನ್ನ ಕಾಣ್ತಾ ಇದ್ದಂತ ಶಾಸಕರಿಗೆ ಕನಸು ನನಸಾಗುವ ಕಾಲ ಸನ್ನಿಹಿತ. ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ದೆಹಲಿಯತ್ತ ಹೊರಟಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇವತ್ತು ಎಲ್ಲವೂ ಕೂಡ ಫೈನಲ್ ಮಾಡ್ಕೊಂಡು ಬರಬಹುದು ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಇಲ್ಲದ ಕಾರಣ ಕಳೆದ ವಾರ ಫೈನಲ್ ಆಗಿರಲಿಲ್ಲ ಪಟ್ಟಿ. 70-30 ಫಾರ್ಮುಲಾದಲ್ಲಿ ಹೊಸ ಪಟ್ಟಿಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ರು. ಹೊಸ ಪಟ್ಟಿಯ ಜೊತೆಗೆ ದೆಹಲಿ ಕಡೆಗೆ 70% ಹೊಸಬರ ಲಿಸ್ಟ್, 30% ಹಳಬರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಡಿಸೈಡ್ ಆಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇವತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಎಲ್ಲವೂ ಕೂಡ ಫೈನಲ್. ರಾಹುಲ್ ಗಾಂಧಿ ಇವತ್ತೇ ಗ್ರೀನ್ ಸಿಗ್ನಲ್ ಕೊಟ್ರೆ ಇದೇ ವಾರ ಸಂಪುಟ ವಿಸ್ತರಣೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ದೆಹಲಿ ಕಡೆಗೆ ಮುಖ್ಯಮಂತ್ರಿಗಳು ಹೊರಟಿರುವ ದೃಶ್ಯ. ಇವತ್ತು ದೆಹಲಿ ತಲುಪ್ತಾ ಇದ್ದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲೇ ಪಟ್ಟಿಯನ್ನ ಫೈನಲ್ ಮಾಡಲಿಕ್ಕಿದ್ದಾರೆ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸೂಚನೆ ಸಲಹೆಗಳು ಬಹಳ ಇಂಪಾರ್ಟೆಂಟ್ ಅಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಆಳ ಅಗಲ ಗೊತ್ತು. ಯಾರಿಗೆ ಸಚಿವ ಸ್ಥಾನ ಕೊಟ್ಟರೆ ಏನಾಗಬಹುದು ಅದರಿಂದ ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರಗಳು ಇರುತ್ತೆ. ಸಮುದಾಯವಾರು, ಜಿಲ್ಲಾವಾರು ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಸಚಿವ ಸ್ಥಾನ ಹಂಚಿಕೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಲಹೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 3 ಪಟ್ಟಿಗಳು, 3 ಪಟ್ಟಿಯಲ್ಲಿ ಅಳೆದು ತೂಗಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಿ ಯಾರಿಗೆ ಸಚಿವ ಸ್ಥಾನ ಪಕ್ಕಾ ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ ದೃಶ್ಯ ನೋಡ್ತಾ ಇದ್ದೀರಿ. ಸದಾಶಿವನಗರದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೊರಟಿರುವ ದೃಶ್ಯ ದೆಹಲಿ ಕಡೆಗೆ. ಕಾರಣ ಬಹುತೇಕ ಖಾತೆಗಳು ಸಚಿವರಿಲ್ಲದೆ ಖಾಲಿ ಇರೋದ್ರಿಂದ ತುರ್ತಾಗಿ ಸಂಪುಟ ವಿಸ್ತರಣೆ ಆಗಲೇಬೇಕು. ಕಾರಣ ಇಲಾಖಾವಾರು ಕೆಲಸಗಳಾಗಬೇಕಾಗಿದೆ. ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ. ಎಲ್ಲದರ ಬಗ್ಗೆ ಕೂಡ ಪರಿಹಾರವನ್ನ ಕಂಡುಹಿಡ್ಕೊಳ್ಬೇಕು ಅಂದ್ರೆ ಇಲಾಖಾವಾರು ಸಚಿವರು ಇರಬೇಕು. ಆಡಳಿತಕ್ಕೆ ವೇಗ ಸಿಗುತ್ತೆ. 40 ದಿನ ಕಳೆದ್ರೂ ಕೂಡ ಸಂಪುಟ ವಿಸ್ತರಣೆ ಆಗಲೇ ಇಲ್ಲ ಕಾರಣಾಂತರಗಳಿಂದ. ಈಗ ತುರ್ತಾಗಿ ಅನಿವಾರ್ಯವಾಗಿ ಮಾಡಲೇಬೇಕಾಗಿರೋದ್ರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿ ಕಡೆಗೆ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈಗ ತಾನೇ ಹೊರಟಿರುವ ದೃಶ್ಯ. ಸದಾಶಿವನಗರದಿಂದ HAL ಕಡೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಬೆಳ್ಳಂಬೆಳಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ KH ಮುನಿಯಪ್ಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ HALಗೆ ತೆರಳಿದ್ದಾರಂತೆ ಮುನಿಯಪ್ಪ. ಕಾರ್ನಲ್ಲೇ ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಇರುತ್ತೆ. ಮುನಿಯಪ್ಪ ಅವರ ದಿಢೀರ್ ಭೇಟಿ ಸ್ವಲ್ಪ ಮಟ್ಟಿಗೆ ಕುತೂಹಲ ಇದೆ. ಸಚಿವ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ರು ಮುನಿಯಪ್ಪ ಅವರು. ಮೋಸ್ಟ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರಬಹುದು ಅಂತ. ದೆಹಲಿ ಪ್ರವಾಸ ಕೈಗೊಂಡಿರುವಂತಹ ಸಂದರ್ಭದಲ್ಲೇ ಮುನಿಯಪ್ಪ ಅವರ ಭೇಟಿ. ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಜನ ಲಾಭಿ ಒತ್ತಡ ಮಾಡ್ತಾ ಇದ್ರೆ ಈಗ ಸಚಿವ ಸ್ಥಾನ ಸಿಕ್ಕವರು ಖಾತೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಲಾಭಿಗಳನ್ನ ಮಾಡ್ತಿದ್ದಾರೆ. ಮುನಿಯಪ್ಪ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿರೋದು, ಜೊತೆಗೆ ಈಗ ಎಕ್ಸಿಟ್ ಆದಾಗ್ಲೂ ಕೂಡ ಅವ್ರ ಜೊತೆಗೆ ಹೊರಟಿದ್ದಾರೆ HAL ಕಡೆಗೆ ಮುನಿಯಪ್ಪ ಅವರು. ಆನ್ ರಿಕ್ವೆಸ್ಟ್ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಮುನಿಯಪ್ಪ ಅವರು ಡಿಮ್ಯಾಂಡ್ ಇಡುವಂಥ ಸಾಧ್ಯತೆ, ಮೋಸ್ಟ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರಬಹುದು ಅನ್ನುವಂಥ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ.
ಸಚಿವ ಸ್ಥಾನ ಸಿಗೋ ತನಕ ಅದಕ್ಕೆ ಲಾಭಿ ಒತ್ತಡಗಳು, ಸಚಿವ ಸ್ಥಾನ ಸಿಕ್ಕ ಬಳಿಕ ಇಂಥದ್ದೇ ಖಾತೆ ಬೇಕು ಅನ್ನುವಂಥ ಡಿಮ್ಯಾಂಡ್ಗಳು. ಇದೇ ಅತಿ ದೊಡ್ಡ ತಲೆನೋವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ. ದೆಹಲಿ ಕಡೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ HAL ಏರ್ಪೋರ್ಟ್ ಕಡೆಗೆ ಹೊರಟಿದ್ದಾರೆ. ಆಲ್ರೆಡಿ ದೃಶ್ಯ ನೋಡ್ತಾ ಇದ್ದೀರಿ, ಸದಾಶಿವನಗರದಿಂದ ತೆರಳಿರುವ ದೃಶ್ಯಗಳು. ಮುನಿಯಪ್ಪ ಅವರು ಕೂಡ ಅವ್ರ ಜೊತೆಗೆ ಹೊರಟಿರುವಂತಹ ದೃಶ್ಯಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಸನ್ನಿಹಿತ, ಕಾರಣ 40 ದಿನ ಕಳೆದ್ರೂ ಕೂಡ ಸಂಪುಟ ವಿಸ್ತರಣೆ ಆಗಿಲ್ಲ. ಬಹುತೇಕ ಇಲಾಖೆಗಳು ಸಚಿವರಿಲ್ಲದೆ ಯಾವ ಕೆಲಸಗಳಾಗ್ತಾ ಇಲ್ಲ. ರಾಜ್ಯದಲ್ಲಿ ಬರಗಾಲ, ತುರ್ತಾಗಿ ಸಂಪುಟ ವಿಸ್ತರಣೆ ಆಗಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಏನ್ ನಿರೀಕ್ಷೆ ಮಾಡಬಹುದು ಅಂತ, ಈ 70-30 ಫಾರ್ಮುಲಾವನ್ನ ಇಟ್ಕೊಂಡು ಹೊಸದೊಂದು ಪಟ್ಟಿ ಜೊತೆಗೆ ಹೊರಟ್ರಾ ಹೇಗೆ ಅಂತ? ಶ್ರುತಿ, ಕಳೆದ ವಾರವೇ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರಿಗೆ ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ AICC ವರಿಷ್ಠರು ಕೊಟ್ಟಿದ್ರು. ಈ ಬಾರಿ ಯುವಕರಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡಬೇಕು, ಹೀಗಾಗಿ ಈ ಕೊಟ್ಟಿರುವಂತಹ ಒಂದು ಪಟ್ಟಿಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಿ ಕೊಡಿ ಅನ್ನುವಂತ ಒಂದು ಸೂಚನೆ ಮತ್ತೆ ಸಲಹೆಯನ್ನ ಕೊಟ್ಟಿದ್ರು. ಅವತ್ತೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಇದ್ದಿದ್ರೆ ಬಹುತೇಕ ಆ ಕ್ಷಣದಲ್ಲೇ ಈ ಪ್ರೋಸೆಸ್ ಮುಗಿತಾ ಇತ್ತೇನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ಕಡೆ AICC ಅಧ್ಯಕ್ಷರು, ಮತ್ತೊಂದ್ ಕಡೆ ನಮ್ಮದೇ ರಾಜ್ಯದವರು ಆಗಿರೋದ್ರಿಂದ 224 ವಿಧಾನಸಭಾ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿನೂ ಗೊತ್ತು. ಅದೇ ರೀತಿ ಯಾವ್ಯಾವ ಕಾಂಗ್ರೆಸ್ ಇಂದ ಗೆದ್ದು ಬಂದಿರುವಂತಹ ಯಾವ ಶಾಸಕರ ಶಕ್ತಿ ಎಷ್ಟಿದೆ, ಅವರು ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿದಾರ, ಇಲ್ಲ ಜಿಲ್ಲೆಯಲ್ಲಿ ವರ್ಚಸ್ಸು ಇರುವಂತಹ ನಾಯಕನ, ಇಲ್ಲ ಪಕ್ಕದ ಕ್ಷೇತ್ರದಲ್ಲೂ ಕೂಡ ಪರಿಣಾಮ ಬೀರುವಂತಹ ನಾಯಕನ, ಈ ಮಾಹಿತಿ ಸ್ಪಷ್ಟವಾದಂತಹ ಮಾಹಿತಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್, BK ಹರಿಪ್ರಸಾದ್ ಅವರಿಗೆ ಹೇಗಿದೆಯೋ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಕರ್ನಾಟಕದ ವಿಚಾರ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯ ಬಹಳಷ್ಟು ಮುಖ್ಯ ಆಗುತ್ತೆ. ಇವತ್ತು ಹೋಗ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ BK ಹರಿಪ್ರಸಾದ್ ಮೂವರಿಗೂ ಕೂಡ ಬುಲಾವ್ ಬಂದಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಬಹುತೇಕ ಇವತ್ತು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಈ ಪಟ್ಟಿ ಫೈನಲ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 70ರಷ್ಟು ಯುವಕರಿಗೆ ಅಂದ್ರೆ ಏನು, ಮೊದಲ ಬಾರಿ ಗೆದ್ದಂತಹ ಶಾಸಕರು ಅಂತ ನಾನು ಹೇಳ್ತಾ ಇಲ್ಲ, ಮೊದಲ ಬಾರಿ ಗೆದ್ದಂತಹ ಶಾಸಕರಿಗೆ ಒಬ್ಬರಿಗೋ ಇಬ್ಬರಿಗೋ ಅವಕಾಶ ಸಿಕ್ಕಿದ್ರೆ ಅದೇ ಹೆಚ್ಚು. ಆದ್ರೆ 2 ಬಾರಿ, 3 ಬಾರಿ, 4 ಬಾರಿ ಗೆದ್ದಿರುವಂತವ್ರು, 50 ಮತ್ತೆ 60 ವರ್ಷದ ಮಧ್ಯದಲ್ಲಿ ಇರುವಂತವ್ರು, ಪಕ್ಷಕ್ಕೆ ಇನ್ನೂ ಒಂದು 10-20 ವರ್ಷ ಅವರ ಕೊಡುಗೆ ನಮಗೆ ಸಿಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಒಂದು ಕಡೆ ಪಕ್ಷ ಸಂಘಟನೆಗೆ ಆಗಲೇ ಗುರುತಿಸಿಕೊಂಡಿರುವಂತವ್ರು, ಮತ್ತೊಂದ್ ಕಡೆ ಜಿಲ್ಲೆಯಲ್ಲಿ ತಮ್ಮ ವರ್ಚಸ್ಸು ಇರುವಂತಹ ನಾಯಕರುಗಳು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ, ಅದೇ ರೀತಿ ಸಮುದಾಯವಾರು ಪ್ರಾತಿನಿಧ್ಯವನ್ನು ಕೂಡ ಕೊಡಬೇಕಾಗುತ್ತೆ. ಹೀಗಾಗಿ ವರ್ಚಸ್ಸು ಇರುವಂತಹ ನಾಯಕರುಗಳನ್ನ ಹುಡುಕಬೇಕು, ಯುವಕರಿಗೆ ಅವಕಾಶಗಳನ್ನ ಕೊಡ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಅವರದ್ದು ಆಗಿರೋದ್ರಿಂದ ಈ ಹಿಂದೆ ಕಳೆದ ವಾರ ಕೊಟ್ಟು ಬಂದಿದ್ದಂತಹ ಪಟ್ಟಿ ಏನಿತ್ತು ಆ ಪಟ್ಟಿ ಬಹುತೇಕ ಹೆಚ್ಚು ಹಿರಿಯರೇ ಕಾಣಿಸ್ಕೊಂಡಿದ್ರು. ಮೊದಲ ಬಾರಿ ಸಚಿವ ಸಂಪುಟದಲ್ಲೂ ಕೂಡ 13 ಶಾಸಕರು ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲರೂ ಕೂಡ ಈ ಹಿಂದೆ ಆಗಿದ್ದಂತವ್ರೆ. ಅದೇ ಪಟ್ಟಿ ಮತ್ತೊಮ್ಮೆ ಬರೋದು ಬೇಡ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದ ಹೊಸ ಪಟ್ಟಿಯನ್ನ ತೆಗೆದುಕೊಂಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರುವಂತದ್ದು. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂತಹ ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ನಮಗೆ ಸುಲಲಿತವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಹಾಗೂ ಮುಂದೆ 2028ರ ಚುನಾವಣೆ, ಅದಕ್ಕೂ ಮೊದಲು ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ದೃಷ್ಟಿಯಿಂದ ಯಾವ್ಯಾವ ಯುವಕರಿಗೆ ಕೊಟ್ರೆ ನಮಗೆ ಅದರ ಲಾಭ ಆಗುತ್ತೆ ಅನ್ನುವಂತ ಒಂದು ಮಾತುಕತೆಯನ್ನು ಕೂಡ ಆಡಿದ್ರು. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಅದೇ ಸುಮಾರು ಇರುವಂತಹ 20 ಸ್ಥಾನಗಳು ಬಹುತೇಕ ಎಲ್ಲಾ ಸ್ಥಾನಗಳನ್ನ ತುಂಬಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ,
ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ. ಇರುವಂತಹ 20 ಸ್ಥಾನಗಳಿಗೆ ಸುಮಾರು 40ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹಾಗೂ ಬಿ ಕೆ ಹರಿಪ್ರಸಾದ್ ಮೂವರು ಕೂಡ ಹೋಗುವಂತಹ ಸಾಧ್ಯತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಬಿ ಕೆ ಹರಿಪ್ರಸಾದ್ ಯಾವುದೇ ಕ್ಷಣದಲ್ಲಿ ಹೊರಡಬಹುದು. ಬಹುತೇಕ ಇಂದು ಸಂಜೆ ಒಳಗಾಗಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ರಾಜ್ಯ ಕಾಂಗ್ರೆಸ್ ಅಲ್ಲಿ 2ನೇ ಬಾರಿಗೆ ಸಚಿವರಾಗ್ತಾ ಇರುವಂತಹ ಒಂದು ಪಟ್ಟಿ ಯಾವೆಲ್ಲ ಆಕಾಂಕ್ಷಿಗಳು ಲಕ್ ಸಿಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಹುತೇಕ 70% ಯುವಕರಿಗೆ ಈ ಬಾರಿ ಅವಕಾಶಗಳು ಸಿಗುತ್ತೆ. ನಾನು ಹಿಂದೆ ಹೇಳಿದಂತೆ ಯುವಕರು ಅಂದ ತಕ್ಷಣ ಮೊದಲ ಬಾರಿ ಗೆದ್ದಂತವ್ರಿಗೆ ಅಂತ ನಾನು ಹೇಳ್ತಿಲ್ಲ. ಮೊದಲ ಬಾರಿ ಗೆದ್ದವರಲ್ಲಿ ಕೇವಲ 2 ಹೆಸರು ಮಾತ್ರ ಬಹಳಷ್ಟು ಪ್ರಚಲಿತದಲ್ಲಿದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಅದು ಒಂದು ಪೊನ್ನಣ್ಣ 100ಕ್ಕೆ 100ರಷ್ಟು ಕೂಡ ಮಂತ್ರಿ ಆಗೋದು ಖಚಿತ ಅನ್ನುವಂತ ಒಂದು ಮಾಹಿತಿ ಸಿದ್ದರಾಮಯ್ಯ ಟೀಮ್ ಅಲ್ಲೂ ಚರ್ಚೆ ಆಗ್ತಿದೆ. ಅದೇ ರೀತಿ ಬಿ ಕೆ ಹರಿಪ್ರಸಾದ್ ಹಾಗೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಂಗಳದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಮತ್ತೊಂದು ಹೆಸರು ಬಹಳಷ್ಟು ಇತ್ತೀಚೆಗೆ ಒಂದಷ್ಟು ವಿವಾದಗಳಿಗೆ ಕಾರಣ ಆಗಿದ್ದು ನಿಜ, ಪ್ರದೀಪ್ ಈಶ್ವರ್ ಹೆಸರು ಕೂಡ ಚರ್ಚೆ ಇದೆ. ಅದು ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಈ 2 ಹೆಸರುಗಳು ಬಹಳಷ್ಟು ಮೊದಲ ಬಾರಿ ಗೆದ್ದಂತಹ ಪಟ್ಟಿಯಲ್ಲಿ ಬಹಳಷ್ಟು ಪ್ರಬಲವಾಗಿ ಕೇಳ ಬರ್ತಾ ಇದಾವೆ. ಇದನ್ನ ಹೊರತುಪಡಿಸಿದ್ರೆ 3 ಬಾರಿ 4 ಬಾರಿ ಗೆದ್ದಿದ್ದು ಜಿಲ್ಲಾವಾರು ವರ್ಚಸ್ಸು ಇರುವಂತಹ ನಾಯಕರಿಗೆ ಈ ಬಾರಿ ಮಣೆ ಹಾಕುವಂತ ಒಂದು ಸಾಧ್ಯತೆ ಇದೆ. ಸಂಜೆ ಒಳಗಾಗಿ ಎಲ್ಲವೂ ಕೂಡ ಅಂತಿಮ ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.